ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಾಣೇಶ್ ಕೆಪಿ ಮಾತಾಡೋದು. ಸ್ನೇಹಿತರೆ, ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಪ್ಪ ಅಂದರೆ, ಇತ್ತೀಚೆಗೆ ರಾಯಚೂರಿನ ಆಕಾಶವಾಣಿಯಲ್ಲಿ ಆಡು ಹಕ್ಕಿಗಳ ಭಾವಬಂಡಿ ಗಾಯಕರ ಜೊತೆ ಬದುಕಿನ ಕತೆ ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ನನ್ನ ಒಂದು ಸಂದರ್ಶನ ಮಾಡಲಾಯಿತು. ಸೊ ಅದರ ಒಂದು ವಿಡಿಯೋ ಕ್ಲಿಪ್ಪನ್ನು ಈ ಯೂಟ್ಯೂಬ್ ಮುಖಾಂತರ ಹಂಚ್ಕೊಳ್ತೇನೆ. ದಯವಿಟ್ಟು ಕೇಳಿ, ನಿಮ್ಗೆ ಏನು ಅನ್ಸುತ್ತೆ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ. ಆಕಾಶವಾಣಿ ರಾಯಚೂರು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಹಾಡು ಹಕ್ಕಿಗಳ ಭಾವಭಂಡಿ. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಗಾಯಕರ ಜೊತೆ ಬದುಕಿನ ಕತೆ. ಯಾವ ಹಾಡ ಹಾಡಲಿ. ಭಾಗವಹಿಸಿದವರು ಪಂಚಮುಖಿ ಗಾಣದಾಳದ ಪ್ರಾಣೇಶ್ ಕೆಪಿ. ಆತ್ಮೀಯ ಯುವ ಸ್ನೇಹಿತರೆ ಹಾಗೂ ಕೇಳುಗರೆ, ಇವತ್ತಿನ ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗಿದ್ದಾರೆ ಪ್ರಾಣೇಶ್ ಕೆಪಿ ಅಂತೇಳಿ. ಇವರು ಯಾರು, ಎಲ್ಲಿಯವರು, ಮತ್ತು ಇವರ ಸಂಗೀತ ಪಯಣ, ಇವರ ಎಜುಕೇಷನ್, ಮುಂದಿನ ಪ್ಲಾನ್ಗಳು ಏನಾದರೂ ಇದಾವ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಳ್ಳೋಣ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಪ್ರಾಣೇಶ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ಕಾರ. ನೀವು ನಿಮ್ಮ ಪರಿಚಯವನ್ನು ಮಾಡಿಕೊಡೋದಾದರೆ ನಮ್ಮ ಕೇಳುಗರಿಗೆ. ಸರ್, ನಾನು ಮೂಲತಃ ರಾಯಚೂರು ತಾಲೂಕಿನ ರಾಯರ ತಪೋಭೂಮಿ ಪಂಚಮುಖಿ ಗಾಣದಾಳ ನನ್ನ ಹುಟ್ಟೂರು. ತಂದೆ ಬಂದ್ಬಿಟ್ಟು ಕೊಂಡಿಕ ನರಸಿಂಹ ಪೂಜಾರಿ ಅಂತೇಳಿ, ತಾಯಿ ಹುಲಿಗಮ್ಮ ಅವರು, ತಮ್ಮಂದ್ರಿಬ್ಬರು, ಒಬ್ಬ ತಂಗಿದ್ದಾಳೆ, ಮದುವೆ ಆಗಿದೆ, ನನ್ನ ಮಿಸಸ್ ಇದ್ದಾರೆ, ಪ್ಲಸ್ ತಮ್ಮನ ಹೆಣ್ತಿನೂ ಇದ್ದಾಳೆ, ನನಗೆ 3 ಮಕ್ಕಳು ಇದ್ದಾರೆ. ಸರ್, ನಂದು BCom ಕಂಪ್ಲೀಟ್ ಆಗಿದೆ ಸರ್. ವೃತ್ತಿಪರ ಕೋರ್ಸ್ ಆಗಿರೋ B.Ped ಕಂಪ್ಲೀಟ್ ಆಗಿದೆ. ಖಾಸಗಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಕಾರ್ಯನಿರ್ವಹಿಸ್ತೇನೆ ಸರ್. ಪ್ರೈಮರಿ ಬಂದ್ಬಿಟ್ಟು ನಮ್ದು ಹುಟ್ಟೂರಲ್ಲೇ ಪಂಚಮುಖಿ ಗಾಣದಾಳಲ್ಲಿ 1ರಿಂದ 7ನೇ ಕ್ಲಾಸ್ ಪ್ರಾಥಮಿಕ ಅಲ್ಲೇ ಮುಗಿದಿದೆ, ಮತ್ತೆ 8ರಿಂದ 10 ಪ್ರೌಢಶಾಲೆ ಅಲ್ಲೇ ಮುಗಿದಿದೆ. ಅದಾದ ನಂತರ 2014ರಲ್ಲಿ ನಾನು PUC ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ ನಮ್ಮ ರಾಯಚೂರಿನ ಇನ್ಫೆಂಟ್ ಜೀಸಸ್ ಅಲ್ಲಿ. ಡಿಗ್ರಿನ ನಮ್ಮ BRB ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. B.Ped ನಮ್ಮ VRT ಕಾಲೇಜಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸರ್ 2019. B.Ped ಅವಕಾಶಗಳಿದಾವ? ಭಾಳ ಕಡಿಮೆ ಸರ್, ಯಾಕಂದರೆ 13 ವರ್ಷಗಳಾಯ್ತು ಸರ್. ಇದುವರೆಗೆ ಯಾವುದು ಕಾಲ್ಫಾರ್ಮ್ ಆಗಿಲ್ಲ. ಯಾವುದೇ ಶಾಲೆಯಲ್ಲಿ ಕೂಡ ಇದುವರೆಗೆ ಸರ್ಕಾರದ ನೇಮಕಾತಿ ಇಲ್ಲ. ಸುಮಾರು ಶಾಲೆಗಳಲ್ಲಿ ಮೈದಾನ ಇದೆ, ಮಕ್ಕಳೇ ಆಡುವ ಹುಮ್ಮಸ್ಸಿದೆ, ಆದರೂ ಕೂಡ ದೈಹಿಕ ಶಿಕ್ಷಕರಲ್ಲಿ ಆಡಿಸುವಂಥ ಮೇಷ್ಟ್ರುಗಳಿಲ್ಲ. ಇದುವರೆಗೆ 13 ವರ್ಷಗಳಾದ ಅದು ಮುರಾರ್ಜಿ ಕೆಲವೊಂದು ಬಿಟ್ಟರೆ ಮತ್ತೆ 13 ವರ್ಷಗಳಲ್ಲಿ ಯಾವುದೇ ರೀತಿಯಲ್ಲಿ ಈ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ನೇಮಕಾತಿಗಳಾಗಿಲ್ಲ. ಶಿಕ್ಷಣ ಇಲಾಖೆಯಿಂದ ಆಗಿಲ್ಲ ಸರ್. ತುಂಬಾ ಕೊರಗಿದೆ ಸರ್ ನಮ್ದು ಮಾತ್ರ. ದೈಹಿಕ ಶಿಕ್ಷಕರು ನೀವು. ಹೌದು. ಹೇಗೆ ನಿಮ್ಮ ಸಂಗೀತದ ಕಡೆ ಒಲವು ಹೇಗೆ? ಇಲ್ಲ ಸರ್, ನನಗೆ ಚಿಕ್ಕಂದಿಲ್ಲ ಹಾಡುವಂಥ ಹವ್ಯಾಸ ಇದೆ. ಚಿಕ್ಕಂದಿಂದಂದ್ರೆ ಸುಮಾರು ನಾನು 4ನೇ ಕ್ಲಾಸ್ ಸಮಥಿಂಗ್ ಸರ್, 3-4ನೇ ಕ್ಲಾಸ್ ಇರಬೇಕಾದ್ರೆ ಹಾಡುವಂಥ ಹವ್ಯಾಸ ನಮ್ಮ ಅಮ್ಮನಿಂದ ಬಂದಿರೋದು. ಆ್ಯಕ್ಚುಲಿ ಇದು ನಮ್ಮ ತಾಯಿಯವರು ಕೂಡ ಈಗ ಪ್ರೆಸೆಂಟ್ನು ಶೋಭನ ಪದಗಳಾಗಬಹುದು, ಮದುವೆ ಆಗ್ತಾವಲ್ಲ, ಸಂಪ್ರದಾಯದ ಪದಗಳು ಹಾಡ್ತಾರೆ ಇದುವರೆಗೂ. ಸೊ ಅವರಿಂದ ಬಂದಿರ್ಬೋದು ಅನ್ಸುತ್ತೆ ನನಗೆ. ಲಘು ಸಂಗೀತ ಅಂತ ಪ್ರತಿಭಾ ಕಾರಂಜಿ ವಿಭಾಗದಲ್ಲಿ ಬರುತ್ತೆ. ಅಂದರೆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆನ ಹೊರಹಾಕುವಂಥ ಒಂದು ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ. ಪ್ರತಿ ಸಲ ಕೂಡ ನಮ್ಮ ಶಾಲೆಯಲ್ಲಿ ನಮ್ಮ ಗುರುಗಳು ನನ್ನ ಹೆಸರು ತಗೊಳ್ಳೋರು. ಅಪ್ ಟು ಪ್ರೈಮರಿವರೆಗೆ ನಾನೇ ಅದರಲ್ಲಿ ಆ ವಿಭಾಗದಲ್ಲಿ ನನ್ನ ಹೆಸರೇ ಕೊಡೋರು. ಸೊ ಅಲ್ಲಿ ನಾನು ಹಾಡುವಂತಹ ಅಲ್ಲಿಂದನೇ ಪ್ರಾರಂಭ ಆಯಿತು. ಅಲ್ಲಿಂದ ನನಗೆ ಒಂದು ಗುರ್ತು ಸಿಕ್ತು ಅನ್ನಿಸೋ ಹೇಳ್ತಾರೆ. ಆಗಲೂ ಕೂಡ ನನಗೆ ನನ್ನ ಹೆಸರಿಗೆ ಬಿಟ್ಟು ಆ ಸಾಂಗಿನ ಪದನೇ ಹೇಳೋರು, ಏ ರಾಯ ಬಾರು ರಾಘವೇಂದ್ರ ಬಾರು ಅಂತ ಕರಿತಾರೆ. ಅಂದ್ರೆ ಆ ಸಾಂಗ್ ಅಷ್ಟಿತ್ತು. ನೀವು ಅದನ್ನ ಹಚ್ಕೊಂಡು ಹಾಡ್ತಿದ್ರೆ ಅವ್ರಿಗೂ ಅಷ್ಟು ಇಷ್ಟ ಆಗಿತ್ತು ಸಾಂಗ್ ಕೂಡ. ಈಗ ನಮ್ಮ ಕೇಳುಗರಿಗೆ ಆ ಹಾಡು ಹೇಳ್ಬೋದಾ? ಖಂಡಿತ ಸರ್. ರಾಯ ಬಾರೋ ರಾಘವೇಂದ್ರ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ, ಜಿಯ ನೀನಲ್ಲದೆ ಇನ್ಯಾರು ಕಾಯ್ವರು, ಜಿಯ ನೀನಲ್ಲದೆ ಇನ್ನಾರು ಕಾಯ್ವರು, ರಾಯ ಬಾರೋ ರಾಘವೇಂದ್ರ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ. ಸಸ್ಲ ಗಂಡನೇ ಬಾರೋ ಪ್ರಹ್ಲಾದ ರಾಯ ಬಾರೋ, ಸಸ್ಲ ಗಂಡನೇ ಬಾರೋ ಪ್ರಹ್ಲಾದ ರಾಯ ಬಾರೋ, ಬ್ಲಾಸ್ಲಿಕ ರಾಜನಾಗಿ ಮೆರೆದಂಥ ಪ್ರಭುವೇ ಬಾರೋ, ಬಾಸ್ಲಿಕ ರಾಜನಾಗಿ ಮೆರೆದಂಥ ಪ್ರಭುವೇ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ. ಅಂದರೆ ಇದು
ಸಣ್ಣವರಿದ್ದಾಗಲಿದ್ದ ಹಾಡಿದ್ದ? ಹೌದು ಸರ್ ಸರ್ ಬಹಳ ಇಷ್ಟಪಡ್ತಾರ ಜನ ಇದನ್ನ, ತುಂಬ ಇಷ್ಟಪಡ್ತಾರೆ ಸರ್. ಯಾಕಂದ್ರೆ ನಮ್ಮ ರಾಯಚೂರಿಗೂ ರಾಯರಿಗೂ ಅವಿನಾಭಾವ ಸಂಬಂಧ. ಹೌದು ಸರ್, ಲಘು ಸಂಗೀತ ವಿಭಾಗದಿಂದ ಇದೇ ಸಾಂಗ್ ಆಡಿದ್ದೀನಿ ಸರ್. ಆ ಕೇಳಿದ್ರು ಬೇಸರ ಆಗಿಲ್ಲ, ನನಗೂ ಬೇಸರ ಆಗಿಲ್ಲ. ಆಡ್ತದೆ ಇದೇ ಸಾಂಗ್ ನ ಆಡ್ತದೆ ಪ್ರತಿ ವರ್ಷ ಇದೇ ಸಾಂಗ್ ಆಡಿದ್ದೀನಿ ನಾನು. ಶ್ರುತಿ ಅಂದ್ರೆ ಏನು, ಲಯ ಅಂದ್ರೆ ಗೊತ್ತಿಲ್ಲ. ಹಾಡ್ತಾ 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 ಹಂಗೆ ನಾನು ಶ್ರುತಿ ಅನ್ನೋದೇನು, ಲಯ ಅನ್ನೋದು ಗೊತ್ತಾಯ್ತು. ಸೊ ಈ ರೀತಿಯಾಗಿ ನಂದು ಸ್ವಲ್ಪ ಬೆಳವಣಿಗೆ ಕಾಣಬಹುದು ಇದ್ರಲ್ಲ ಅನ್ಸುತ್ತೆ ನನಗೆ ಅನ್ಕೊಂಡ್ರಿ. ಅಮ್ಮನ ನಂತರ ನಿಮ್ಮ ಸಂಗೀತಕ್ಕೆ ಅಂದ್ರೆ ಈ ಶಾಸ್ತ್ರೀಯವಾಗಿ ಏನಾದರೂ ಕಲ್ತಿದ್ದೀರಿ ಇದಕ್ಕೆ? ಶಾಸ್ತ್ರೀಯವಾಗಿ ಅಂತ ಹೇಳಿ ಸರ್ ಪರ್ಟಿಕ್ಯುಲರ್ ಯಾವುದೋ ಕ್ಲಾಸ್ ಏನು ಹಚ್ಚಿಲ್ಲ. ಸೊ ನನ್ನ ಒಂದು ಶಿಕ್ಷಣದಲ್ಲೇ ಈಗ ಸಂಗೀತ ವಿಭಾಗ ಅಂತ ಬರುತ್ತೆ ಅಲ್ಲಿ ನಮ್ಮ ಪ್ರೌಢಶಾಲೆಯಲ್ಲಿ. ಸೊ ಅಲ್ಲಿ ನನಗೆ ಒಬ್ಬ ಗುರುಗಳು ಸಿಕ್ಕರು. ಅವ್ರ ಹೆಸರು ಈಗ ಸಂದರ್ಭ ನೆನೆಯಬೇಕಾಗುತ್ತೆ. ಶ್ರೀಯುತ ಚಿದಂದಪ್ಪ ಗವಾಯರ್ ಅರವಿ ಅಂತೇಳಿ ಸಂಗೀತ ಶಿಕ್ಷಕರು, ರಂಗ ಕಲಾವಿದರು ಕೂಡ ಹೌದು. ಸೊ ಅವರ ಒಂದು ನಮಗೆ ಅವರ ಶಿಷ್ಯನಾಗಿ ಮುಂದುವರೆದ ಸರ್ ಅವರು. ಯಾಕಂದ್ರೆ ಶಾಲೆಯಲ್ಲಿ ಮಾತ್ರ, ಅದಾದ್ಮೇಲೆ ನಮ್ಮೂರಲ್ಲಿ ಅವ್ರು ಮನೆ ಮಾಡ್ಕೊಂಡು ನಮಗೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರಿಗೆ ಯಾರು ಚೆನ್ನಾಗಿದ್ದಾರೆ ಇವ್ನು ಸಂಗೀತ ಹೇಳ್ಕೊಟ್ಟು ಕಲಿತಾನೆ ಅನ್ನೋ ಇದ್ರು ಕೂಡ ಅವ್ರನ್ನ ಅವ್ರ ಮನೆಯಲ್ಲೇ ಅಲ್ಲಿ ನಮ್ಮೂರಲ್ಲೇ ಮನೆ ಮಾಡಿ 13 ವರ್ಷಗಳ ಅಲ್ಲೇ ಇದ್ರು ಅವರು. 13 ವರ್ಷಗಳ ಸೇವೆ ನಮ್ಮ ಶಾಲೆಯಲ್ಲೇ ಮಾಡಿದ್ದಾರೆ. ಸೊ ಅಲ್ಲೇ ಮನೆ ಮಾಡ್ಕೊಂಡು ನಮ್ಮಂತ ಮಕ್ಕಳಿಗೆ ಸಂಗೀತವನ್ನ ಮತ್ತೆ ಶಾಲೆ ಬಿಟ್ಟಿದ ನಂತರ ಕೂಡ ಅವ್ರ ಮನೆಯಲ್ಲಿ ಅಭ್ಯಾಸ ಮಾಡೋಂತ ಕಲಿಸ್ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ನೆಲಿಬೇಕಾಗುತ್ತೆ ಅವ್ರೆ. ಅವರಲ್ಲಿ ನಾನು ಶಾಸ್ತ್ರೀಯವಾಗಿ ಕಲಿತೆ. ಸರಳಿಗಳಾಗಿರ್ಬೋದು, ಜಂಟಿ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು. ಸ್ವಲ್ಪ ವಿದ್ಯಾಭ್ಯಾಸದ ಕೆಲಸಗಳ ಅಡೆತಡೆಗಳಿಂದ ನಾನು ಸ್ವಲ್ಪ ಅವರಿಂದ ನನ್ನ ಪ್ರಾಥಮಿಕ ಪ್ರೌಢಶಾಲೆ ಮುಗಿದ ನಂತರ ಮತ್ತೆ ಕಾಲೇಜಿಗೆ ಬಂದಾಗ ಸ್ವಲ್ಪ ನನಗೆ ಗ್ಯಾಪ್ ಆಯ್ತು, ಸಮಯ ಸಿಕ್ಕಿಲ್ಲ. ನಾನೇ ಒಂದು ಈಗ ಸೂರ್ ಇಟ್ಕೊಂಡು ಆಡೋ ಪ್ರಾಕ್ಟೀಸ್ ಮಾಡಿದೆ. ಅದಾದ್ಮೇಲೆ ಈಗ ಕರೋಕೆಗಳನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹಾಡ್ತಾ ಇದ್ದೀನಿ ಸದ್ಯಕ್ಕೆ ಸರ್. ಎಲ್ಲ ಹಾಡ್ತಿರೋ ಅಥವಾ ಸೆಲೆಕ್ಟೆಡ್ ಏನಾದರೂ ಇದೆಯಾ? ಸೆಲೆಕ್ಟೆಡ್ ಅಂತ ಈಗ ನನಗೆ ಯಾಕಂದ್ರೆ ಹಾಡು ಸಂಗೀತ ಅನ್ನೋದು ಬಹಳ ಯಾಕಂದ್ರೆ ಸ್ವಲ್ಪ ಹೆಚ್ಚು ಆಗಲ್ಲ ಸರ್. ಶಾಸ್ತ್ರೀಯ ಅನ್ನೋದು ನನಗೆ ಸ್ವಲ್ಪ ಭಯ ಹುಟ್ಟಿಸುತ್ತೆ. ಶಾಸ್ತ್ರೀಯ ಯಾಕಂದ್ರೆ ಅಲ್ಲಿ ಆಲಾಪ ಇರುತ್ತೆ, ಸ್ವರಗಳಿರ್ತವೆ. ಸೊ ಅದನ್ನ ಭಯ ಹುಟ್ಟಿಸುತ್ತೆ ನನಗೆ. ನಾನು ಈಸಿಯಾಗಿ ಹಾಡ್ಬಲ್ಲೆ, ನನಗೆ ಸರಾಗುವ ಹಾಡುಬಲ್ಲೆ ಅನ್ನೋದನ್ನು ಸ್ವಲ್ಪ ಜನಪದ, ಭಜನ ಪದ ಇಂಥವೆಲ್ಲ ಹಾಡುಬಲ್ಲೆ ಸರ್. ಭಾವಗೀತೆಗಳನ್ನ ಹಾಡುಬಲ್ಲೆ. ಈಗ ನಮ್ಮ ಕೇಳುಗರಿಗಾಗಿ ಯಾವ್ದು ಹಾಡು ಹಾಡ್ತೀರಿ? ಹಾಡಿ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು, ತಾರೆಗಳ ಮೈಯ ಬಳಸಿ ಜುಮ್ಮೆನ್ನಲು, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು, ತಾರೆಗಳ ಮೈಯ ಬಳಸಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಪುತ್ತೂರು ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ ಕೇಳಿದ್ರೆ ನಾವೇ ಕಳೆದೋಗ್ಬಿಡ್ತೀವಿ, ಅಷ್ಟರ ಮಟ್ಟಿಗೆ ಹಾಡೋದು ಭಾವಗೀತೆ. ಪ್ರಾಣೇಶ್, ನೀವು ಸಹಜವಾಗಿ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಕೊಡ್ತಿರ್ತೀರಿ ಅಥವಾ ಕೊಟ್ಟಿದ್ದೀರಿ? ಹೆಚ್ಚಾಗಿ ನಾನು ಪಬ್ಲಿಕ್ ಪ್ರೋಗ್ರಾಮ್, ಸಾರ್ವಜನಿಕ ಕಾರ್ಯಕ್ರಮ ಮಾಡ್ತೀನಿ. ಸೊ ನಾ ಉದ್ದೇಶ ಇಷ್ಟೇ, ಬಿಚ್ಚಿಟ್ಟ ಕಲೆ ಹೊಳೆಯುತ್ತದೆ, ಬಚ್ಚಿಟ್ಟ ಕಲೆ ಕೊಳೆಯುತ್ತೆ ಅನ್ನೋ ಉದ್ದೇಶಕ್ಕೆ ನನ್ನಲ್ಲಿ ಇರತಕ್ಕಂಥ ಕಲೆನ, ನನ್ನ ಕಲೆಯನ್ನು ಕೆಲವರು ಆನಂದ ಪಡಬೇಕು, ಮನರಂಜಿಸಬೇಕು ಅನ್ನೋ ಉದ್ದೇಶದಿಂದ ಆಡ್ತೇನೆ. ಹಾಗಾಗಿ ನಾನು ಜಾಸ್ತಿಯಾಗಿ ಪಬ್ಲಿಕ್ ಪ್ರೋಗ್ರಾಮ್, ಸಾರ್ವಜನಿಕ ಕಾರ್ಯಕ್ರಮ ಹಾಡಿದ್ದೀನಿ ಸರ್. ನಾನು ಯಾವುದೇ ರೀತಿಯ ಸಂಭವನ ಎಕ್ಸ್ಪೆಕ್ಟ್ ಮಾಡ ಇದ್ರೊಳಗೆ ಹಾಡಿಲ್ಲ. ಜಾಸ್ತಿ ಜನ ಈ ಹಾಡೇ ಹಾಡ್ರಿ ಪ್ರಾಣೇಶ್ ಅಥವಾ ಇಂಥದ್ದೇ ಹಾಡು ಅಂತ ಕೇಳ್ತಾರ? ಕೇಳಿದ್ದು ಉಂಟು ಸರ್, ಕೇಳಿದ್ದು ಉಂಟು. ಕೆಲವೊಂದ್ಸಲ ಹಾಡು ಮೆಚ್ಚುಗೆ ಕೆಲವೊಂದು ಆಗಿದೆ ಸರ್, ಹಾಡಿದ್ರೆ ಆಗಿದೆ ಸರ್. ಹತ್ರ ನೀವು ರಾಯಚೂರು ತಾಲೂಕಿನವರಾಗಿರೋದ್ರಿಂದ ಹೌದು, ಇಡೀ ರಾಯಚೂರಲ್ಲೇ, ರಾಯಚೂರು ಜಿಲ್ಲೆಯಾದ್ಯಂತ ಏನಾದರೂ ಕಾರ್ಯಕ್ರಮಗಳು ಕೊಟ್ಟಿದ್ರು ಅಥವಾ ಇಲ್ಲ ರಾಯಚೂರು? ಇಲ್ಲ, ರಾಯಚೂರು ಜಿಲ್ಲೆ ಸರ್. ನಂದೊಂದು ಕನಸಿತ್ತು, ಏನಪ್ಪ ಅಂದ್ರೆ ಈ ಸಂಘ ಸಂಸ್ಥೆಗಳಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮ ಬೇರೆ ಬೇರೆ ಊರಲ್ಲಿ ಸ್ಟೇಜ್ ಹಾಕೊಂಡು ಸಂಘ ಮಾಡ್ತಿದ್ರು. ನಂದೊಂದು ಕನಸಿತ್ತು, ಏನಪ್ಪ ಅಂದ್ರೆ ನಾನು ರಾಯಚೂರು ಜಿಲ್ಲಾ ಮಟ್ಟದಾಗಿರ್ತಕ್ಕಂಥ ಒಂದು ದೊಡ್ಡ ವೇದಿಕೆ, ಅದು ರಾಯಚೂರು ರಂಗಮಂದಿರ. ಸೊ ಅದು ಅಲ್ಲಿ ನಿಂತ್ಕೊಂಡು ಹಾಡಬೇಕು ನನ್ನ ಕನಸಿತ್ತು. ಅದನ್ನ ಒಂದು ಸಂಘ ಸಂಸ್ಥೆ ಆಗಿರ್ತಕ್ಕಂಥ ಕಲಾ ಸಂಕುಲ ಸಂಸ್ಥೆ, ಆ ಸಂಸ್ಥೆ ನನ್ನ ಪರಿಚಯ ಮಾಡಿಕೊಡ್ತು. ಆ ಒಂದು ಕಾರ್ಯಕ್ರಮದಿಂದ ನನ್ನ ಕೋರಿಕೆ ಇತ್ತು, ಅದು ಹೇಳಿದಂಗಾಯ್ತು ಸರ್. ಅಲ್ಲಿಂದ ಸ್ವಲ್ಪ ಬೆಳಕಿಗೆ ಬಂದಂಗಾಯ್ತು. ಅಲ್ಲಿಂದ ಪ್ರಾಣೇಶ್ ಒಬ್ಬ ಗಾಯಕ ಅಂತ ಗೊತ್ತಾಗಿದ್ದು ಅಲ್ಲಿಂದನಾ? ಇಲ್ಲ, ಮುಂಚೆ ಗೊತ್ತು ಸರ್. ಬಟ್ ರಾಯಚೂರು ಜನತೆಗೆ ಆಮೇಲೆ ಈ ಸಂಘದಿಂದ ಸ್ವಲ್ಪ ಇನ್ನಷ್ಟು ಗೊತ್ತಾದಂಗಾಯ್ತು, ಇನ್ನೂ ಸ್ವಲ್ಪ ನನ್ನ ಹೆಸರು ಬೇರೆಯವ್ರಿಗೆ ಗೊತ್ತಾದಂಗಾಯ್ತು ಸರ್. ಭಜನೆ ಕೂಡ ಹಾಡ್ತೀರಿ? ಭಜನೆ ಹಾಡ್ತೀವಿ. ಏನಾದ್ರೂ ಇದೆಯಾ ಆ ಥರ? ಈ ಸದ್ಯಕ್ಕೆ ಈಗ ಹಳ್ಳಿಗಳಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಹಂಗಾಗಿ ನಾವು ಅವಾಗೆಲ್ಲ ಯಾವಾಗ ಚೆನ್ನಾಗಿ ಇತ್ತು ಸರ್, ಪೀಕ್ ಇತ್ತು ಭಜನೆಗಳು, ಹಾಡು? ನಾನು ಈಗ ಪ್ರೆಸೆಂಟ್ ಈಗ ಸದ್ಯನೂ ಹಳ್ಳಿಗಳು ಸರ್, ಶ್ರಾವಣ ಮಾಸ ಬಂತಂದ್ರೆ ಕಂಟಿನ್ಯೂ ಶ್ರಾವಣ ಮಾಸ ತುಂಬಾ ಹಾಡೋರು ಸರ್. ನಿಮ್ಮ ಊರಲ್ಲಿ ಆ ಥರ ಹಾಡ್ತೀರಿ ಈಗಲೂ?
ಈಗಲೂ ನಾವು ನಿಮ್ಮೂರು ಅಥವಾ ಸುತ್ತಮುತ್ತ ಎಲ್ಲಾದ್ರೂ ಹೋದಾಗ? ಖಂಡಿತ ಸರ್, ಸುತ್ತಮುತ್ತ ಹೋದಾಗನು ಹಾಡ್ತಿರ್ತೀವಿ. ಭಜನೆ ಪದ ಹಾಡ್ತಾರೆ? ಭಜನೆ ಪದನೂ ಹಾಡ್ತಾರೆ ಸರ್, ಮಾಮೂಲಿ ತತ್ವಪದನೂ ಹಾಡ್ತಾರೆ. ನಿಮ್ಗೆ ಇಷ್ಟ ಭಜನೆ ಪದ ಅಥವಾ ತತ್ವಪದ ಹಾಡಿದ್ದು? ಸುಮಾರು ಪ್ರಾಣೇಶ್, ನೀನು ಇದು ಚೆನ್ನಾಗಿ ಹಾಡ್ತೀಯಪ್ಪ ನನ್ಗಿಂತ ಅಂತ ಅನ್ಕೊಂಡಿದ್ದು ಯಾರಾದ್ರೂ ಹೇಳಿದ್ದಿದೆಯಾ? ಇದೆ ಸರ್, ಸುಮಾರು ಹಾಡ್ತಾರೆ, ಸುಮಾರು ಹಾಡ್ತೀನಿ, ಸುಮಾರು ಹಾಡ್ತಾರೆ ಜನ ಕೂಡ. ನಾವು ಅವ್ರು ಹಾಡಿದ್ದನ್ನ ಕೇಳ್ಕೊಂಡು ನಾನು ಹಾಡಿದ್ದು ಉಂಟು. ಸೊ ಚೆನ್ನಾಗಿ ಇರ್ತಿರ್ತ ಸರ್ ಆ ಒಂದು ವಾತಾವರಣ. ಅದರ ಭಜನೆ ಮಜಾನೇ ಬೇರೆ. ಹೌದೌದು ಸರ್, ಅದು ನೀವು ಕಳೆದೋಗ್ಬಿಡ್ತೀರಿ. ಹಾಡೋರು ಅದಕ್ಕೆ ತಾಳ ಕರೆಕ್ಟ್ ಆಗಿ ಡೆಕ್ಕಿ ಹೊಡೆದ್ರೆ, ಡೋಲಕ್ ಹೊಡೆದ್ರೆ, ಅದು ಹಾರ್ಮೋನಿಯಂ ಬಾರಿಸೋರಿದ್ರೆ ಅದರದ್ದು ಭಕ್ತಿ ಪರವಶನೇ ಬೇರೆ. ಸೊ ಅಂತ ಅದ್ಭುತವಾದಂತ ಹಳ್ಳಿಗಳಲ್ಲಿ ಇವತ್ತಿಗೂ ಅಂತ ಕಲಾವಿದರಿದ್ದಾರೆ. ಭಜನೆ ಪದಗಳು ಅವ್ರು ಹಾಡಿದ್ರೆ ಕೂತ್ ಕೇಳ್ಬೇಕಪ್ಪ ಅಂತ ಅನ್ಸ್ಕೊಳ್ಳುವಷ್ಟಿದೆ. ಒಳ್ಳೊಳ್ಳೆ ಗಾಯಕರು ನಮ್ಮ ಈ ಭಾಗದಲ್ಲಿ ದಾದಾಪೀರ್ ಮಂಜೀರ್ಲಾ ಇದ್ರು, ಅವ್ರು ಬಹಳ ಚೆನ್ನಾಗಿ ಹಾಡ್ತಿದ್ರು. ಈ ತರ ಅವರ ಗರಡಿಯಲ್ಲಿ ಬೆಳೆದಂತ ಅನೇಕರು ತತ್ವ ಪದಕಾರರು ನಮ್ಮ ರಾಯಚೂರು ಭಾಗದಲ್ಲಿ ಇದ್ದಾರೆ. ಯುವಕರು ಇವತ್ತಿಗೂ ಭಜನೆ ಪದಗಳು ಹಾಡಕ್ಕೆ ಬರ್ತಾರಂತ ಅನಿಸುತ್ತಾ ನಿಮ್ಗೆ? ಬರ್ತಾರೆ ಸರ್. ಸ್ವಲ್ಪ ಈ ಸಂಗೀತ ನನ್ನ ಅನಿಸಿದ ಮಟ್ಟಿಗೆ ನಮ್ಮ ಭಾಗದಲ್ಲಿ ಈ ಕಡೆ ಏನಿದೆ ರಾಯಚೂರು ಗ್ರಾಮೀಣ ಕ್ಷೇತ್ರ ಭಾಗದಲ್ಲಿ ಸ್ವಲ್ಪ ಈ ಕಡೆ ನಮ್ಮ ಭಾಗದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಸರ್. ಸಂಗೀತದ ಒಲವು ಸ್ವಲ್ಪ ಕಮ್ಮಿ. ಈಗ ಏನು ಡಿಜೆ ಇಂಥವೆಲ್ಲ ಬಂದಿದಾವಲ್ಲ, ಇವೆಲ್ಲ ಕೇಳ್ಕೊಂಡು ಜನ ಈ ಮೂಲ ಸಂಸ್ಕೃತಿ ಏನಿದೆ ನಮ್ದು, ಇದು ನಮ್ಮ ಸಂಸ್ಕೃತಿ, ಅದನ್ನ ಬಿಟ್ಟು ಬೇರೆ ಕಡೆ ಹೊಂಟಿದಾರೆ ಅನ್ಸುತ್ತೆ ಸರ್ ನನಗೆ. ಅಂದ್ರೆ ಈಗ ಏನು ಮೋಜು ಮಸ್ತಿ ಕುಣಿಯಂಗಿರ್ಬೇಕು ಸಾಂಗ್ಗಳು ಏನಾಡಿದ್ರು, ನಾವೇನೋ ಒಂದು ಪದಾರ್ಥ ಹೋದ್ರೆ ಅದು ಹಿಂಗ ತೂಗಿಸ್ತಾ ಜನ ಆ ತರ ಇರ್ತವೆ. ಅಂದ್ರೆ ಅದ್ರಲ್ಲೇ ಮಜಾ ಬೇರೆ, ಆ ಫೀಲ್ಡ್ ಜನ ಬೇರೆ ಇದ್ರೆ. ನಾನು ಹೇಳ್ತಿಲ್ಲ, ಸಂಗೀತ ಈಗ ಶ್ರಾವಣ ಮಾಸ ಬಂತಂದ್ರೆ ಒಂದ್ ತಿಂಗಳ ಪೂರ್ತಿ ಜನ 8 ಗಂಟೆಗೆ ಯಾವಾಗ ಆಗುತ್ತಪ್ಪ ಅಂತ ವೇಟ್ ಮಾಡ್ತಾರೆ. ಅಂದ್ರೆ ಆ ಭಜನಾ ಫೀಲ್ಡ್ ಹೋಗೋರು ಊಟ ಮಾಡಿದ ತಕ್ಷಣ ಹೋಗೋರಲ್ಲ ದೇವಸ್ಥಾನ. ಶ್ರಾವಣ ಮಾಸ ಬಂತಪ್ಪ ನಾವು ಭಜನೆ ಮಾಡ್ಬೇಕು, ದೇವ್ರ ನೆನಿಬೇಕು ಅನ್ನೋಂತ. ಸೊ ನಮ್ಮ ಕೇಳುಗರಿಗಾಗಿ ಯಾವ್ದಾದ್ರು ತತ್ವ ಪದ ಅಥವಾ ಭಜನೆ ಪದ ಇದೆಯಾ, ಆಡ್ಬೋದಾ? ಸರ್, ನಾನು ಇತ್ತೀಚೆಗೆ ಸರ್ ಬಹಳಷ್ಟು ನಾನು ಯಾವಾಗಾದ್ರೂ ನನ್ನ ಒಬ್ಬಂಟಿ ಇದ್ದಾಗ ನಾನು ಗುರುತಾ ಇರ್ತೀನಿ ಆ ಸಾಂಗ್ನ. ಸೊ ಎಲ್ರಿಗೂ ಇಷ್ಟ ಆಗ ಸರಿ ಸರ್. ನಮ್ಗಾಗಿ ಒಂದು ಹಾಡು. ಸೊಕ್ಕವ ಸುಟ್ಟು ಬೂದಿಯ ಮಾಡೋ ಸೊಕ್ಕವ ಸುಟ್ಟು ಬೂದಿಯ ಮಾಡೋ, ಗರ್ವವೆಂಬುದು ಹರಣ ಮಾಡೋ, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಬಹುತೇಕ ಭಜನೆ ಪದಗಳಲ್ಲಿ ಪ್ರಸ್ತುತಪಡಿಸ್ತಾರೆ. ನನಗನ್ನಿಸ್ತದೆ ಈ ಹಾಡಿಲ್ಲದೆ ಬಹುಶಃ ಭಜನೆ ಆರಂಭ ಆಗಿರೋದಿಲ್ಲ ಅಥವಾ ಕೊನೆಗೊಳ್ಳೋದಿಲ್ಲ ಅಂತ ನನಗನ್ನಿಸ್ತದೆ. ಟೀಚರ್ ಆಗಿ ಕೆಲಸ ಮಾಡ್ತಿರ್ತೀವಿ, ಈ ಕಾರ್ಯಕ್ರಮಗಳು ಮತ್ತು ಆ ಟೀಚರ್ ವೃತ್ತಿ ಹೇಗೆ ನಿಭಾಯಿಸೋದು? ಹಂಗಂತಿಲ್ಲ ಸರ್, ನನ್ನ ವೃತ್ತಿಯಲ್ಲಿ ನಾನು ವೃತ್ತಿ ಮಾಡ್ಕೊಂಡು ಹೋಗ್ತೀನಿ. ಈ ಕಾರ್ಯಕ್ರಮಗಳು ಸಂಜೆ ಅಥವಾ ಬೆಳಗಿನ ಜಾವದಲ್ಲಿದ್ದಾಗ ನಾನು ಅಟೆಂಡ್ ಆಗ್ತೀನಿ ಸರ್, ಖಂಡಿತವಾಗಿ. ನಾನು ಶಾಲೆ ಅವಧಿ ಬಿಟ್ಟು ಹಂಗೇನಪ್ಪ ಅಂದರೆ ನನಗೆ ಅಲ್ಲಿ ಅನುಕೂಲ ಆಯ್ತಪ್ಪ ಅಂದರೆ ನಾನು ಅಟೆಂಡ್ ಆಗ್ತೀನಿ ಕಾರ್ಯಕ್ರಮಗಳಿಗೆ. ಇಲ್ಲಪ್ಪ ಅಂದರೆ ಸಂಜೆ ಹೊತ್ತೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ರಾಯಚೂರಲ್ಲಿ ಸಂಜೆ ಹೊತ್ತೆಲ್ಲ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ರಮಗಳು. ಹಾಗಾಗಿ ನಾನು ಬೆಳಗಿನ ಕಾರ್ಯಕ್ರಮಗಳು ಏನಾದರೂ ಇದ್ರೆ ಅಡ್ಜಸ್ಟ್ ಆಗೋದು? ಬೆಳಗಿನ ಕಾರ್ಯಕ್ರಮದಲ್ಲಿ ಮಾಮೂಲಿಯಾಗಿ ಸರ್ಕಾರ ಕಾರ್ಯಕ್ರಮಗಳಲ್ಲಿ ನಾನು ಹಿನ್ನೆಲೆ ಅಂದರೆ ಮೇನ್ ಸಿಂಗರ್ ಬೇರೆ ಇರ್ತಾರೆ, ನಾನು ಹಿನ್ನೆಲೆ ಸಿಂಗರ್ ಆಗಿ ಹೋಗ್ತಿರ್ತೇನೆ ಸರ್. ಯಾವ ನಾಡಗೀತೆ ಅಂತಗಳೆಲ್ಲ ನಾನು ಕೋರಸ್ ಹಾಡಕ್ಕೆ ಹೋಗ್ತಿರ್ತೇನೆ ಸರ್. ನೀವು ಹವ್ಯಾಸವಾಗಿ ಸ್ವೀಕರಿಸಿ ಇವತ್ತು ಒಂದಷ್ಟು ಹಾಡಲಿಕ್ಕೆ ಆರಂಭ ಮಾಡಿದ್ದೀರಿ. ಸೊ ಹೇಗೆ ಅನಿಸ್ತಾ ಇದೆ? ಇಲ್ಲ, ಎರಡನ್ನೂ ಚೆನ್ನಾಗಿದೆ ಸರ್. ಯಾಕಂದ್ರೆ ನನಗೆ ಇಷ್ಟವಾದ 2 ಆಯ್ಕೆಗಳು ಸರ್. ನನಗೆ ಸ್ಪೋರ್ಟ್ಸ್ ಅಂದರೆ ಭಾಳ ಇಷ್ಟ. ಯಾಕಂದರೆ ನಾನು ಸುಮಾರು 4 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡಾಪಟು, ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್. 2014ರಲ್ಲಿ ಸ್ಟೇಟ್ ಆಡಿದ್ದೀನಿ ಸರ್, PUC ಇರಬೇಕಾದ್ರೆ. ಆಮೇಲೆ 2016, 17, 19, 18, 19 ಸರ್ ಕಂಟಿನ್ಯೂ 4 ವರ್ಷ ನಾನು ನ್ಯಾಷನಲ್ಸ್ ಆಡಿದ್ದೀನಿ ಸರ್. ಅಂದ್ರೆ ಯೂನಿವರ್ಸಿಟಿ ಬ್ಲೂ ಸರ್. ನಾನು ಗುಲ್ಬರ್ಗ ಯೂನಿವರ್ಸಿಟಿ ಸರ್. ಬಾಲ್ ಬ್ಯಾಡ್ಮಿಂಟನ್ ನಲ್ಲಿ ಎಲ್ಲೆಲ್ಲಿ ಹಾಡಿದ್ರಿ ನೀವು ಸರ್? ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 2016ರಲ್ಲಿ ಚೆನ್ನೈ SRM ಯೂನಿವರ್ಸಿಟಿ, ಅದಾದ್ಮೇಲೆ ಅನಂತಪುರ ಯೋಗ ಯೂನಿವರ್ಸಿಟಿ, ಅದಾದ್ಮೇಲೆ ಮತ್ತೆ ಚೆನ್ನೈ SRM ಯೂನಿವರ್ಸಿಟಿ, ಲಾಸ್ಟ್ ಟೈಮ್ ಮತ್ತೆ ಮಂಗಳೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿಯಲ್ಲಿ ಆಡಿದ್ದೀನಿ ಸರ್. ಕ್ರೀಡೆಗಳು ಕೂಡ ಇವತ್ತು ಯುವಕರಿಗೆ ಬೇಕಾಗ್ತಾವ ಅಂತ ಅನಿಸುತ್ತೆ? ಖಂಡಿತ ಬೇಕು ಸರ್. ಯಾಕಂದ್ರೆ ಕ್ರೀಡೆ ಕೇವಲ ಕ್ರೀಡೆಯಾಗಿ ನೋಡೋದಲ್ಲೇ ಮನುಷ್ಯನಿಗೆ ಮಾನಸಿಕ ಮತ್ತು ದೈಹಿಕವಾಗಿ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ ಕ್ರೀಡೆ ಬೇಕೇ ಬೇಕು ಸರ್. ದೈಹಿಕ ಶಿಕ್ಷಕನೇ ಒತ್ತಾಯ ಮಾಡ್ತಾ ಇದೀನಿ, ದಯವಿಟ್ಟು ಸುಮ್ಮನೆ ಶಾಲೆಯಲ್ಲಿ ಗ್ರೌಂಡ್ ಇದ್ರೆ ಸಾಲದು, ಅದಕ್ಕೆ ಕಲಿಸುವಂಥ ಮಾಸ್ಟ್ರು ಬೇಕು. ಹಾಗಾಗಿ ಸರ್ಕಾರ ಈ ಮೂಲಕ ನಾವು ವಿನಂತಿಸ್ಕೊಳ್ಳೋದಂದ್ರೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳ್ರಿ. ಮಕ್ಕಳ ದೈಹಿಕ ಮಾನಸಿಕ ಇದ್ರ ಜೊತೆಗೇನೆ ಬೆಳ್ಕೊಂಡು ಹೋಗ್ಲಿ ಅನ್ನೋದು. ಎಲ್ಲ ಕಾರ್ಯಕ್ರಮಗಳು ಒಮ್ಮೊಮ್ಮೆ ಅವಕಾಶ ಸಿಗೋದಿಲ್ಲ, ವೇದಿಕೆಗಳು ಸಿಗೋದಿಲ್ಲ ಗಾಯಕರಿಗೆ, ಒಮ್ಮೊಮ್ಮೆ ಸಿಗ್ತವೆ. ಸೊ ಅಂಥ ಸಂದರ್ಭದಾಗ ನಿಮಗೆ ನನಗೆ ಇಲ್ಲಿ ಸಿಗಬೇಕಾಗಿತ್ತು ಸಿಗಲಿಲ್ಲ ಅನ್ನುವಂಥ ಬೇಜಾರು ಆ ಥರ ಆದಾಗ ಏನು ಮಾಡ್ತೀರಿ?
ಏನು ಮಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ನಮ್ಮ ಪ್ರತಿಭೆಗಿಂತ ಅವ್ರ ಪ್ರತಿಭೆ ಜಾಸ್ತಿ ಅನ್ನೋದೊಂದು ಅನ್ಕೊಂಡು ನಾನು ಸುಮ್ಮನೆ ಸರ್ಕೊಬಿಡ್ತೇನೆ ಅಷ್ಟೇ. ಮನೊಂದುಕೊಳ್ಳೋದು ಏನಿಲ್ಲ. ಮನೆಯಲ್ಲಿ ಸಹಕಾರ ಹೇಗಿದೆ? ಸಹಕಾರ ಇದೆ ಸರ್, ಬಟ್ ಎಲ್ಲರ ಮನೆ ಹೆಂಗೆ ನನ್ನ ಮನೇಲೂ ಇದೆ ಸರ್ ಅಷ್ಟೇ. ಸೊ ಯಾಕಂದ್ರೆ ನನ್ನ ಹುಡುಗ, ನನ್ನ ಮಗ ಇದೇ ಹಾದಿಯಲ್ಲಿ ಹೋದ್ರೆ ಅವ್ನ ಜೀವನ ಕಟ್ಕೊಳಕ್ಕಾಗಲ್ಲ, ಇವ್ನು ಯಾವುದೋ ಒಂದು ಜಾಬ್ ಪಡ್ಕೋಬೇಕು, ಸೊ ಅಂತೇಳಿ ಅವರು ಮನಸ್ಸಲ್ಲಿ ಸಹಜವಾಗಿ ಇರ್ತಾರೆ. ಬಟ್ ಹೇಳ್ತಿರ್ತಾರೆ, ಸಾಕ್ ಬಿಡಪ್ಪ, ಸುಮ್ಮನೆ ಯಾಕೆ ಹೋಗ್ತೀವಿ, ಸುಮ್ಮನೆ ಇದರಿಂದ ಬರೋದೇನಿಲ್ಲ, ನಮಗೆ ನಮ್ಮ ಜೀವನ ಕಟ್ಕೊಳ್ಳಿಲ್ಲ. ಯಾಕಂದ್ರೆ ನನ್ನ ಒಂದು ಮನಸ್ಸಿಗಾಗಿ ನಾನು ಹೋಗ್ತಿರ್ತೇನೆ ಅಷ್ಟೇ ಸರ್, ಅದರಿಂದ ಎಕ್ಸ್ಪೆಕ್ಟ್ ಏನಿಲ್ಲ. ಅವ್ರೇ ಅಂತಾರೆ ಮುಂದಿನ ಜೀವನದಲ್ಲಿ ನಿನಗೂ ಬೇಕಲ್ಲ ಅನ್ನೋ ಉದ್ದೇಶ ಅವ್ರದ್ದು ಅಷ್ಟೇ ಸರ್, ಇಷ್ಟೇನಿಲ್ಲ. ಸಪೋರ್ಟ್ ಅಂತ ಇದ್ದಿದೆ ಸರ್, ಖಂಡಿತ ಇದೆ. ಸರಿಗಮಪ್ಪ ಸೀಸನ್ 13 ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿದೆ ಸರ್. ನೀವು ಹೇಳ್ತಿರಲ್ಲ, ಒಂದು ನಾನು ಯಾವುದೋ ಒಂದು ದುಡ್ಡಿಗೆ ಸನ್ಮಾನಕ್ಕೋ ನಾನು ಹೋಗಲ್ಲ, ನನ್ನ ಆತ್ಮತೃಪ್ತಿ ಅದಕ್ಕಿಂತ ದೊಡ್ಡ ದುಡ್ಡು ಇಲ್ಲ ಅಂತ ನನಗನ್ನಿಸ್ತದೆ ಈ ಕಾಲದಲ್ಲಿ. ಹೌದಾ? ತೃಪ್ತಿ ಇಲ್ಲ ಅಂದ್ರೆ ಏನೇ ಮಾಡು, ಎಷ್ಟೇ ದುಡ್ಡು ಬರಲಿ ಉಪಯೋಗ ಆಗೋದಿಲ್ಲ. ರಾಯಚೂರು ಹೊರತುಪಡಿಸಿ ಬೇರೆ ಕಡೆ ಎಲ್ಲಾದ್ರೂ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ? ಕಾರ್ಯಕ್ರಮ ಕೊಟ್ಟಿದ್ದೀನಿ ನಾನು, ಹುಬ್ಳಿಯಲ್ಲಿ ಕೊಟ್ಟಿದ್ದೀನಿ. ಹಿರಿಯ ಗಾಯಕರವರು ನೆನಪಿನ ಅರ್ಥದಲ್ಲಿ ಕಾರ್ಯಕ್ರಮ ಮಾಡಿದ್ರು, ಪ್ರಾಂಜಲಿ ಅಂತೇಳಿ ಮಾಡಿದ್ರು, ಅಲ್ಲಿನೂ ಮಾಡಿದ್ದೀನಿ. ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ನಾನು ಯೂಟ್ಯೂಬರ್ ಸರ್ ಮೇನ್ ಆಗಿ. ಸೊ ನಾನು ಕರೋಕೆಗಳನ್ನ ಮಾಡ್ಕೊಡ್ತೀನಿ. ಅಂದ್ರೆ ಹಾಡುವಂತ ಕಲೆಗೆ ಯಾರಂತ ನಾನು ಫಸ್ಟ್ ನನಗೆ ಕರೋಕೆ ಹೆಂಗ್ ಬಂತಂದ್ರೆ, ಫಸ್ಟ್ ನಾನು ನನಗೆ ಸಂಬಂಧಪಟ್ಟಂತ ಕರೋಕೆಗಳು ಮಾಡ್ಕೊಂಡೆ. ಅದಾದ್ಮೇಲೆ ನಾನೇ ಆಗಿಡ್ಬೇಕು, ನಾನು ಆವಾಗಲೇ ಹೇಳ್ದಂಗೆ ಬಿಚ್ಚಿಟ್ಟ ಕಲೆ ಹೊಳೆಯುತ್ತದೆ, ಬಚ್ಚಿಟ್ಟ ಕಲೆ ಹೊಳೆಯುತ್ತದೆ ನಂಗೆ. ಸೊ ನಾನು ಕರೋಕೆ ಮಾಡೋದನ್ನ ನಾನು ಇಟ್ಕೊಳ್ಳೋದು ಬೇಡ ಅನ್ನೋದು ನಾವು ಯೂಟ್ಯೂಬಲ್ಲಿ ಪ್ರಸ್ತುತ ಆಗ್ತಾ ಹೋದಾಗ ಜನರಂಗೆ ಮಾಡಿ ಸುಮಾರು ಹತ್ತತ್ರ 99.7K 3,000 ಕಮ್ಮಿ ಸರ್, 300 ಕಮ್ಮಿ 1,00,000 ಇತ್ತು. ಅದು ಹಲವಾರು ಕಾರಣಕ್ಕಿಂತ ಅದು ಚಾನಲ್ ಹೋಯ್ತು ಸರ್. ಪ್ರಸ್ತುತ ಚಾನಲ್ ನಡೆಸ್ತಾ ಇದ್ದೀನಿ, ಕರೋಕೆಗಳನ್ನ ಆಗ್ತಾ ಇಲ್ಲ ಈಗ. ಯಾಕಂದ್ರೆ ಈ ನಾವು ಮಾಡಿದ ಉದ್ದೇಶನ ಶಾಲಾ ಮಕ್ಕಳಿಗೆ ಈ ಥರ ಆಗ್ಲೇನೋ ಉದ್ದೇಶಕ್ಕೆ ನಾವು ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಿಸ್ವಾರ್ಥವಾಗಿ. ಈಗ ಬರೀ ಮ್ಯೂಸಿಕ್ ಕೊಡೋದು ಅಷ್ಟೇ, ಆ ಮ್ಯೂಸಿಕ್ ನಾವು ಹಾಡ್ಕೊಂತ ಹೋಗೋದು, ಕರೋಕೆಗಳನ್ನ ಮಾಡಿ ಟ್ರ್ಯಾಕ್ಗಳು ಸರ್ ಆ ಥರ ಮಾಡ್ಕೊಟ್ಟಿದ್ದೆ ಸರ್, ಆ ಥರ ಮಾಡಿದ್ದೀನಿ. ಸೊ ಇದರಿಂದ ನನಗೆ ಹೇಳಬಲ್ಲೆ, ಇದು ಅತಿಶಯೋಕ್ತಿ ಆಗ್ಬಿಡುತ್ತೆ. ಚಾಮರಾಜದಿಂದ ಹಿಡಿದು ಬೀದರ್ವರೆಗೆ ಪ್ರಾಣೇಶ್ KP ಕರೋಕೆ ಅನ್ನೋದು ಗೊತ್ತಿದೆ ಸರ್. ನೀವು ಅದು ಏನು ಯೂಟ್ಯೂಬ್ ಐಡಿ ಏನಿದೆ? ಯೂಟ್ಯೂಬ್ ಇದೆ ಸರ್, ಅದು ಅಂದ್ರೆ ಚಾನಲ್ ಪ್ರಾಣೇಶ್ KP ಅಂತ ಇದೆ ಸರ್. ಈಗ ಹೊಸದಾಗಿ ಏನು ಅದು ಕೂಡ KP ಸ್ಟುಡಿಯೋ ಕನ್ನಡ ಅಂತಿದೆ ಸರ್. KP ಸ್ಟುಡಿಯೋ ಕನ್ನಡ ಅಂತಿದೆ. ಅಲ್ಲಿ ನೀವು ಲಾಗಿನ್ ಆದ್ರೆ ನಿಮ್ಮ ಸಿಗುತ್ತೆ, ಕರೋಕೆ ಸಿಗುತ್ತೆ ಸರ್. ಯಾಕಂದ್ರೆ ಕರೋಕೆ ಅದೊಂದು ಕೆಲವೊಂದು ನೀತಿ ನಿಯಮಗಳಿದೆ ಯೂಟ್ಯೂಬ್ ಅಲ್ಲಿ, ಹಂಗಾಗಿ ಸಿಗ್ತಲ್ಲ. ಬಟ್ ಆ ಚಾನಲ್ ಸಿಗ್ತಾ ಇದೆ. ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಏನಾದ್ರು ಕಲ್ಸ್ಕೊಡ್ತೀರಿ ಸಂಗೀತ ಏನಾದ್ರು? ಸರ್, ಈಗ PT ಟೀಚರ್ ಅಂದ್ರೆ ಕೇವಲ ಆಟ ಆಡ್ಸೋದು ಅಷ್ಟೇ ಅಲ್ಲ ಸರ್, ಮಕ್ಕಳಿಗೆ ಮನರಂಜಿಸಬೇಕು. ಸೊ ಹಂಗಾಗಿ ಮಕ್ಕಳಿಗೆ ಅಭಿನಯ ಗೀತೆಗಳನ್ನ ಆಡಿಸ್ಬೇಕಾಗುತ್ತದೆ, ಜಾನಪದ ನೃತ್ಯಗಳನ್ನ ಮಾಡಿಸ್ಬೇಕಾಗುತ್ತದೆ. ಸೊ ಹಿಂಗೆಲ್ಲ ಆಡಿಸಿರ್ತೇನೆ ಸರ್. ಮತ್ತೆ ಶಾಸ್ತ್ರೀಯವಾಗಂತೂ ನಾನೇ ಕಲ್ತಿಲ್ಲ ಫಸ್ಟ್ ಆಫ್ ಆಲ್, ಮತ್ತೆ ನಾನು ಕಲ್ಸೋಕ್ಕಾಗಲ್ಲ. ನಿಮ್ಗೆ ಏನು ಗೊತ್ತಿದೆ ಅಷ್ಟರಲ್ಲಿ ನಾನು ಮಾಡ್ತೀನಿ ಸರ್ ಅಷ್ಟೇ. ಜಾಸ್ತಿ ಜನ ನನಗನ್ನಿಸ್ತದೆ ಚಿತ್ರಗೀತೆಗಳನ್ನು ಇಷ್ಟಪಡ್ತಾರೆ ಅಂತ. ಹೌದಾ? ಹೌದು ಸರ್, ಈಗ ಪ್ರೆಸೆಂಟ್ ಚಿತ್ರಗೀತೆಗಳನ್ನ ಇಷ್ಟಪಡ್ತಾರೆ ನೀವು ಹೇಳಿದಂಗೆ. ಅಂದ್ರೆ ಇದಾರೆ ಸರ್, ಆ ಚಿತ್ರಗೀತೆಗಳನ್ನ ಬಿಟ್ಟು ಬೇರೆ ತತ್ವಗಳಿರ್ತಕ್ಕಂಥ ಸಾಂಗ್ ಕೇಳೋರು ಇದಾರೆ ಸರ್, ಈಗಲೂ ಇದಾರೆ. ಈಗ ನಾನು ನೋಡಿದ ಪ್ರಕಾರ ಕೆಲವು ಕಡೆ ಬರೇ DS ಸಾಂಗ್ ಹಾಕೊಂಡು ನೋಡ್ತಾರೆ, ಈಗ ಆಟೋಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ. ಆದ್ರೂ ಕೆಲವರು ಅದರಲ್ಲಿ ಬಹಳ ಸ್ವಲ್ಪ ಭಾಗ ಆದ್ರೂ ಕೂಡ ತತ್ವಪರ ಹಾಕೊಂಡು ಓಡಿಸೋರು ಕೇಳುವಂತವ್ರು ಸುಮಾರು ಜನ ಇದ್ದಾರೆ. ನಮ್ಮೂರಲ್ಲೇ ನೋಡ್ತಾ ಇದ್ದೆ ನಾನು, ಸುಮಾರು ಜನ ಸಾಹಿತ್ಯ DJ ಗೀಜೆ ಹಾಕೊಂಡು ಏನೋ ಆಗಿದೆ, ಅದನ್ನ ಬಿಟ್ಟು ಕೆಲವರು ಸತ್ವಪದ ಇಂಥ ಸಾಹಿತ್ಯ ಉಳ್ತಕ್ಕಂಥ ಏನು ಮೆಸೇಜ್ ಕೊಡಬೇಕು ಅಂತ ಸಾಂಗ್ಗಳನ್ನ ಹಾಕೊಂಡು ಕೇಳ್ಕೊಂಡು ಹೋಗೋರು ಇದ್ದಾರೆ ಈ ಪ್ರಸ್ತುತ. ನಿಮ್ಗೆ ಒಳ್ಳೆ ಹೆಸರು ತಂದು ಕೊಟ್ಟಂತ ಹಾಡು ಯಾವ್ದಾದ್ರು ಇದ್ರೆ ಪ್ರಾಣೇಶ್ ಹಾಡ್ಬೋದಾ ಇಲ್ಲಿ? ಖಂಡಿತ ಸರ್. ನಮ್ಮ ಸಿರುವಾರದ ನಾರಬಂಡದ ಋಷಿ ಅಂತೇಳಿ ಸಾಹಿತ್ಯಕಾರರು, ಅವ್ರು ಒಳಿತು ಮಾಡೋ ಸಾಂಗ್ ಅಂತೇಳಿ ಅದೊಂದು ಈ ರಂಗಮಂದಿರ ವೇದಿಕೆ ಮೇಲೆ ಹಾಡಿದಾಗನೇ ನನಗೆ ಹೆಸರು ತಂದು ಕೊಡ್ತು. ಇದು ಬಿಟ್ರೆ ನಮ್ಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಬೊಂಬೆ ಹೇಳ್ತೈತೆ ಸಾಂಗು ತುಂಬಾ ಹೆಸರು ಮಾಡ್ಕೊಡ್ತು. 2 ಸಾಂಗ್ ನನಗೆ. ನಮ್ಮ ಊರಲ್ಲಿ ತಿರುಗಾಡ್ತಿದ್ರೆ ಅಲ್ಲಿ ಸ್ಟಾರ್ಟಿಂಗ್ ಸಾಂಗ್ ಆಡ್ಬೇಕಾದ್ರೆ ನನ್ನ ಹೆಸರು ಬಿಟ್ಟು ಅವರು ಸುಮ್ಮನೆ ಬೊಂಬೆ ಹೇಳ್ತೈತೆ ಹೇಳೋರು. ಅದು ಪ್ರೈಮರ್ ಹೆಂಗಿತ್ತು, ರಾಯಬಾರ ರಾಘವೇಂದ್ರ ಬರ. ಅದಾದ ಮಂತ್ರಿ ಕಾರ್ಯಕ್ರಮ ಕೊಡ್ತಾ ಬಂದ್ರೆ ಬೊಂಬೆ ಹೇಳ್ತೈತೆ ಸಾಂಗ್ನೇ ಹೇಳೋರು. ನಾನು ಎದುರು ಕಂಡ್ರೆ ಮಕ್ಕಳಿಗೆ ಯಾರು ಕಂಡ್ರೆ ನನ್ನ ಹೆಸರು ಗೊತ್ತಿಲ್ಲ ಅಂದ್ ಕೂಡ ಬೊಂಬೆ ಹೇಳುತ್ತೈತೆ ಅಂತ ನಾನು ನೋಡೋ ಈ ತರ ನನ್ನ ಮಾತಾಡ್ಸೋರು. ಅದಾದ ಮತ್ತೆ ಕಲೋತ್ಸವ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಗ್ತಾರೆ. ಇದು ಭಾವಗೀತೆ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಯಾವುದು ಒಳಿತು ಮಾಡುವ ಸಂಘ. ಇದರಲ್ಲಿ ಒಂದು ಅದನ್ನ ಹಾಡಿ. ಒಳಿತು ಮಾಡು ಮನುಷ್ಯ ನೀರದು 3 ದಿವಸ, ಒಳಿತು ಮಾಡು ಮನುಷ್ಯ ನೀರದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ, ಒಳಿತು ಮಾಡು ಮನುಷ್ಯ ನೀನಿರು 3 ದಿವಸ, ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ. ಅದ್ಭುತವಾದಂಥ ಹಾಡು. ನನಗನ್ನಿಸ್ಮಿತಿಗೆ ಹಾಡು ಮುಗಿಯಷ್ಟಿಗೆ ಕಣ್ಣಲ್ಲಿ ನೀರು ಬಂದರೂ ಬರ್ತವೆ. ಖಂಡಿತ ಸರ್, ಆ ಥರ ಇದೆ ಹಾಡು. ನೀವು ಹೇಳಿದ್ರೆ ಮೊದಲೇ ಆತ್ಮತೃಪ್ತಿಗಾಗಿ ನಾನು ಹಾಡ್ತೇನೆ ಸರ್, ಯಾವುದೋ ಗೌರವಧನಕ್ಕೆ ಸನ್ಮಾನಕ್ಕೂ ಆಡೋದಿಲ್ಲ ಅಂತ ಹೇಳಿದ್ರು. ನಿಮಗೆ ಎಷ್ಟು ಉಪಯೋಗ ಆಗಿದೆ ಅಂತ ನನಗೆ ಆ ಮಾತಿನಿಂದ ಒಂದಷ್ಟು ಅರ್ಥ ಆಯಿತು. ಆದರೂ ಕೂಡ ಕೇಳ್ತೀನಿ, ಈ ಸಂಗೀತ ನಿಮ್ಗೆ ಎಷ್ಟು ಉಪಯೋಗ ಆಗಿದೆ, ಮತ್ತು
ಬೇರೆಯವರಾದರೂ ಯಾಕೆ ಕಲಿಬೇಕು ಅಂತ? ಸಂಗೀತ ಕಲಿಬೇಕು ಸರ್. ಯಾಕಂದರೆ ಈ ಸಂಗೀತ ಕಲಿಯೋದ್ರಿಂದ ಈ ಮಕ್ಕಳಾಗಿರೋದು ಯುವಕರಾಗಿರೋದು ಇದಕ್ಕೊಂದು ಅಟ್ಯಾಚ್ಮೆಂಟ್ ಆಗಿಬಿಟ್ರೆ, ಈಗ ಹೆಂಗೆ ಒಬ್ಬೊಬ್ರಿಗೆ ಒಂದೊಂದು ಚಟ ಇರುತ್ತೆ, ಇದಕ್ಕೆ ಆಗ್ಬಿಟ್ರೆ ಇವೇನು ಮದ್ಯಪಾನ ಧೂಮಪಾನ ಇವ್ರಿಂದ ದೂರ ಆಗ್ಬೋದು ಅಂತ ನನ್ನ ಭಾವನೆ. ಯಾಕಂದ್ರೆ ಸಂಗೀತ ಅನ್ನೋದು ಅದು ದೇವರಿದ್ದ ಹಾಗೆ, ಅಲ್ಲಿ ಬಂದ್ಬಿಟ್ರೆ ಅದು ಮುಟ್ಟಂಗಿಲ್ಲ, ದೂರ ಆಗ್ಬಿಡ್ತಾರೆ. ಈ ಕಲೆಯನ್ನ ದೇವರಾಗಿ ಸ್ವೀಕಾರ ಮಾಡೋರಿದ್ದಾರೆ, ಈಗಲೂ ಪ್ರೆಸೆಂಟ್ ಆಗಿ ಕಲೆಯನ್ನು ದೇವರಾಗಿ ಸ್ವೀಕಾರ ಮಾಡಿದ್ದಾರೆ. ಸೊ ಹಂಗೆ ಸಂಗೀತವನ್ನ ಮನಸ್ತೃಪ್ತಿಗಾಗಿ ಹಾಡೋರು ಹಾಡಬೇಕು, ಅವ್ರಿಗೆ ಸಂತೋಷದಾಯಕ ಆದರೆ ಚೆನ್ನಾಗಿರುತ್ತೆ. ಮನುಷ್ಯ ಯಾವ್ದಾವ್ದು ಥಿಂಕಿಂಗ್ ಸಂಗೀತಗಾರ ಆಗ್ಬಿಟ್ರೆ ಅದೇ ಧ್ಯಾನ ಇರ್ತಾನೆ, ಗುನುಗ್ತಾನೆ ಇರ್ತಾನೆ, ಅವ್ನಿಗೆ ಯಾವ್ದು ಆ ತಲೆಯಲ್ಲಿ ಯಾವ್ದು ಆಲೋಚನೆ ಬರಂಗಿಲ್ಲ. ಸೊ ಹಂಗಾಗಿ ಅಂದ್ರೆ ಮುಕ್ತ ವ್ಯಸನ ಆಗ್ಬಿಡ್ತಾನೆ ಸರ್ ಅಷ್ಟೇ. ವ್ಯಸನ ಸಂಗೀತಕ್ಕೆ ಆ ಶಕ್ತಿ ಇದೆ ಸರ್, ಖಂಡಿತ ಇದೆ. ರೋಗಗಳನ್ನ ನಿರಾವರಣೆ ಮಾಡತಕ್ಕ ಶಕ್ತಿ ಇದೆ ಸರ್. ಮತ್ತೆ ಈ ವ್ಯಸನಗಳ ಮುಕ್ತ ಮಾಡೋದು ಖಂಡಿತ ಇದ್ದೇ ಇರ್ತಲ್ಲ ಸರ್. ಪ್ರಾಣೇಶ್, ನನಗೆ ಕೇಳುಗರು ಒಂದಿಷ್ಟು ಇರ್ತಾರೆ, ಕೆಲವರು ನನಗೆ ಇತ್ತೀಚೆಗೆ ನಾನು ಭಾವಬಂಡಿ ಕಾರ್ಯಕ್ರಮದಲ್ಲಿ ಮಾಡಿದಂಥವ್ರು ಒಂದಿಷ್ಟು ನನ್ನ ನಂಬರ್ ಕೇಳುವಂಥವ್ರು ಇದ್ದಾರೆ. ನನಗೆ ಫೋನ್ ಮಾಡಿ, ಸರ್ ಮೊನ್ನೆ ಒಂದು ಕಾರ್ಯಕ್ರಮ ಆಯ್ತಲ್ಲ ಇಂಥವ್ರು, ಅವ್ರ ನಂಬರ್ ಕೊಡಿ ಸರ್, ನಮ್ದೇನಾದ್ರು ಕಾರ್ಯಕ್ರಮ ಇದ್ರೆ ಅವ್ರನ್ನ ಕರೀಲಿಕ್ಕೆ ಬರ್ತದೆ, ಅವ್ರನ್ನ ಮಾತಾಡಿಸ್ತೇನೆ ಅಂತ ಹೇಳ್ತಿರ್ತಾರೆ. ಸೊ ನೀವು ಎಲ್ಲಿಯಾದರೂ ಕರೆದ್ರೆ ಕಾರ್ಯಕ್ರಮ ಕೊಡಲಿಕ್ಕೆ ಆಗುತ್ತಾ? ಅಂದರೆ ಯಾವುದೋ ಒಂದು ಕಾರ್ಯಕ್ರಮ, ಯಾವುದೋ ಮದುವೆ ಇರ್ತದೆ ಅಥವಾ ಯಾವುದೋ ಒಂದು ದೇವ್ರದ್ದು ಭಕ್ತಿ ಕಾರ್ಯಕ್ರಮ ಇರ್ತದೆ, ಏನೋ ಒಂದು ಕಾರ್ಯಕ್ರಮ ಇರ್ತದೆ, ಒಂದು ಇಲ್ಲ ಸರ್ ಭಕ್ತಿ ಗೀತೆಗಳನ್ನು ಹಾಡ್ತಾರೆ ಪ್ರಾಣೇಶ್ ಕರೆಯೋಣ ಅಂತ ಕೇಳ್ತಂತಿರ್ತಾರೆ. ನೀವು ಹೋಗ್ತೀರಿ ಆ ಥರ ಕರೆದ್ರೆ? ಏನಾದರೂ ಇದೆಯಾ ಅವಕಾಶ? ಖಂಡಿತ ಸರ್, ನಂದು ಸಮಯ ನೋಡ್ಕೊಂಡು ನಾನು ಖಂಡಿತ ಹೋಗ್ತೀನಿ, ಖಂಡಿತವಾಗಿ ಹೋಗ್ತೀನಿ ಸರ್. ನಿಮ್ಮನ್ನು ಸಂಪರ್ಕ ಮಾಡೋದು ಹೇಗೆ? ನೀವು ಎಲ್ಲಿ ಸಿಗ್ತೀರಿ? ಏನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇದ್ರೆ? ಖಂಡಿತ ಸರ್, ನನ್ನ ಕಾಂಟ್ಯಾಕ್ಟ್ ನಂಬರ್ ಮತ್ತು 8861 8861 29 03 93 8861290393. ಈ ಸಂಖ್ಯೆಗೆ ಫೋನ್ ಮಾಡಿದ್ರೆ ನೀವು ನಿಮ್ಮ ಲಭ್ಯತೆ ಒಂದಷ್ಟು ಏನಾದರೂ ಐಡಿಯಾ ಕೊಡ್ಬೋದು. ಹೌದು ಸರ್, ಖಂಡಿತ. ಒಟ್ಟಾರೆ ಈ ಗ್ರಾಮೀಣ ಭಾಗದಲ್ಲಿ ನೀವು ಇರೋದ್ರಿಂದ, ಗ್ರಾಮೀಣ ಭಾಗದಲ್ಲಿ ಇದ್ದಂಥವ್ರು ಸಂಗೀತ ನಮ್ಗೆ ಯಾಕೆ ಬೇಕಪ್ಪ, ಏನು ಅಗತ್ಯತೆ ಇದೆ ಅನ್ನುವಂಥವ್ರು ಇರ್ತಾರೆ. ಸೊ ಕೊನೆಯದಾಗಿ ಗ್ರಾಮೀಣ ಭಾಗದಲ್ಲಿ ಇದ್ದಂಥ ಯುವಕರಿಗೆ ಮತ್ತೆ ಪಾಲಕರಿಗೆ, ಅಂದ್ರೆ ಮಕ್ಕಳ ಪಾಲಕರಿಗೆ ಈ ಸಂಗೀತ ಯಾಕೆ ಕಲಿಬೇಕು ಅಂತ ಹೇಳ್ತೀರಿ? ಸಂಗೀತದಿಂದ ನಮ್ಮ ಮೇನ್ ಆಗಿ ನಮ್ಮ ಸಂಸ್ಕೃತಿ, ನಮ್ಮ ಭಾಗದಲ್ಲಿ ಏನು ಸಂಸ್ಕೃತಿ ಅದನ್ನು ಉಳಿಸ್ಬೇಕು. ಫಸ್ಟ್ ಆಫ್ ಆಲ್ ಸಂಸ್ಕೃತಿ ಉಳಿಸ್ತೀವಿ. ಇನ್ನು ಆಗಲೇ ಹೇಳಿದಾಗೆ ಶ್ರಾವಣ ಮಾಸ ಬಂತಂದರೆ ಭಜನೆ ಸ್ಟಾರ್ಟ್ ಆಗುತ್ತೆ, ಭಜನೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಭಜನೆ ಮಾಡೋರು, ಸೊ ಆ ಭಾಗದಲ್ಲಿ ಆ ಒಂದು ವಾಡಿಕೆ ಏನಿದೆ ಅದು ಉಳ್ಕೊಂಡು ಹೋಗುತ್ತೆ, ನಮ್ಮ ಸಂಪ್ರದಾಯನೂ ಉಳ್ಕೊಂಡು ಹೋಗುತ್ತೆ. ಆದ್ದರಿಂದ ಆಮೇಲೆ ಮಕ್ಕಳಿಗೆ ಈ ಸಂಗೀತ ಕಲಿಯೋದ್ರಿಂದ ಆ ಒಂದು ಭಜನೆ ಆಗಲಿ ಬೇರೆ ಬೇರೆ ಅಲ್ಲಿರ್ತಕ್ಕಂಥ ಅರ್ಥಗರ್ಭಿತ ಪದಗಳನ್ನ ತಮ್ಮ ಜೀವನ ಅಳವಡಿಸ್ಕೊಳ್ತಾರೆ. ಈಗ ನೋಡಿ, ಸೊಕ್ಕವು ಸುಟ್ಟು ಬೂದಿಯ ಮಾಡು ಆ ಥರ ಏನಿದ್ದಾಗ ಅದನ್ನ ಸೊಕ್ಕ ಏನಪ್ಪ, ಸುಮ್ಮನೆ ಸೊಕ್ಕ ನಮ್ಮನ್ನೇ ಸುಡ್ತಾ ಹೊರತು ಬೇರೆ ಸುಡಾಗಿಲ್ಲ, ಅದು ಬೂದಿ ಆಗ್ಬಿಡುತ್ತೆ. ಹಂಗಾಗಿ ಅಂಥ ಪದಗಳನ್ನ ನಾವು ಅಳವಡಿಸ್ಕೊಂಡಾಗ ವ್ಯಕ್ತಿ ಚೆನ್ನಾಗಾಗುತ್ತಾನೆ ಅಂತ ನನ್ನ ಭಾವನೆ. ಹಂಗಾಗಿ ಆ ಸಂಗೀತ ಅಷ್ಟು ಮನಕ್ಕೆ ಹತ್ರ ಆಗುತ್ತೆ ಅಂತ. ಮುಂದೆ ಈ ಸಂಗೀತದಲ್ಲಿ ಏನಾದರೂ ಪ್ಲಾನ್ ಇದೆಯಾ? ಏನಾದರೂ ಮಾಡಬೇಕು ಅಂತ ಏನಾದರೂ ಇದೆಯಾ ಸರ್? ಏನಂದರೆ ಈಗ ನನಗೆ ಇಲ್ಲಿಗೆ ಇದಾಗಿದೆ ಸರ್ ಸಂಗೀತ ಅನ್ನೋದು. ಯಾಕಂದ್ರೆ ನನ್ನ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ, ನನ್ನ ಕೆಲಸಗಳಿಂದ ಈ ಸಂಗೀತ ಕಲಿಯೋಕ್ಕೆ ಯೋಗ್ಯತೆ ಇದ್ರೂ ಕೂಡ ಅದು ಸಮಯ ನನಗೆ ಸಾಲ್ತಾಗ್ತಿಲ್ಲ. ಯೋಗ್ಯತೆ ಇದೆ ಸರ್, ಒಂದು ಟೈಮಲ್ಲಿ ಸಂಗೀತ ಕಲಿಯೋಕ್ಕೆ ಯೋಗ್ಯತೆ ಇದ್ರೂ ಕೂಡ ನನಗೆ ಅದು ಆರ್ಥಿಕವಾಗಿ ಏನೋ ಒಂದು ಅಡ್ಡಿ ಆಯ್ತು. ಬಟ್ ಈಗ ಎಲ್ಲ ಯೋಗ್ಯತೆ ಇದ್ರೂ ಕೂಡ ಸಂಗೀತ ಕಲಿಯಕ್ಕೆ ಆಗ್ತಿಲ್ಲ, ಸಮಯ ಸಿಗ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನನಗೂ ಮಕ್ಕಳು ಇದ್ದಾರೆ, ಹೀಗಾಗಿ ಅವ್ರನ್ನ ಈ ಒಂದು ಫೀಲ್ಡ್ ಅಲ್ಲಿ ತರಬೇಕು ಅನ್ನೋ ನನ್ನ ಆಸೆ ಸರ್. ಮಕ್ಕಳಿಗಾದ್ರು ಈಗ ಆಲ್ರೆಡಿ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಬ್ಬರು ಸಂಗೀತರಾಗಲಿ, ಆಮೇಲೆ ಒಂದು ಸ್ಪೋರ್ಟ್ಸ್ ಆಗಲಿ, ಈ ಥರ ಏನೋ ಒಂದು ಕೊಡ್ಬೇಕನ್ನೋ ನನ್ನ ಆಸೆ ಸರ್. ಇಷ್ಟೊತ್ತು ನಮ್ಮೊಟ್ಟಿಗೆ ಬಂದು ನಿಮ್ಮ ಅನುಭವವನ್ನು ಈ ಹಾಡು ಹಕ್ಕಿಗಳ ಭಾವಬಂಡಿಯಲ್ಲಿ ನಿಮ್ಮ ಕತೆ, ನೀವು ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಇವೆಲ್ಲವುಗಳನ್ನು ಹಂಚ್ಕೊಂಡ್ರಿ. ಅದಕ್ಕಾಗಿ ನಿಮಗೆ ಧನ್ಯವಾದ. ಹಾಗೆಯೇ ಒಂದು ಹಾಡು ಹಾಡ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಖಂಡಿತ ಸರ್. ಅದಕ್ಕಿಂತ ಮುಂಚೆವಾಗಿ ಸರ್, ಒಂದು ನನ್ನ ಒಂದು ಎಲೆ ಮೇಲೆ ಕಾಯಿರ್ತಕ್ಕಂಥ ಈ ಒಂದು ನನ್ನನ್ನು ಗುರುತಿಸ್ತಕ್ಕಂಥ ಈ ಆಕಾಶವಾಣಿಯವ್ರಿಗೆ ಹಾಗೂ ಮುಖ್ಯವಾಗಿ ಸರ್ ನಾನು ಈ ರಾಯಚೂರಿಗೆ ಪರಿಚಯ ಮಾಡಿಕೊಡ್ತಾನೆ ಕಲಾ ಸಂಕುಲ ಸಂಸ್ಥೆಯ ಮಾರುತಿ ಬಡಿಗೇರ್ ಸರ್ ಮತ್ತು ರೇಖಾ ಬಡಿಗೇರ್ ಸರ್ಗೆ, ಇದ್ರ ಜೊತೆಗೆ ಅಮರೇಗೌಡ ಸರ್ ಅಂತೇಳಿ ನಮ್ಮ ರಾಯಚೂರಿನ ಬಹುಮುಖ ಪ್ರತಿಭೆ ಅವರು, ಅಮರೇಗೌಡ ಸರ್ಗೆ ಮತ್ತು ವೇಣುಗೋಪಾಲ್ ಸರ್ ಅವ್ರಿಗೆ, ಚಿರಂಜೀವಿ ಸರ್, ಇವರಿಗೆ ನನ್ನ ಕರ್ಕೊಂಡೋಗಿದ್ದು ಅಲ್ಲಿ ಕೊಟ್ಟಿದ್ದವ್ರಿಗೆ. ಸೊ ಅವರು ಕೂಡ ಈ ಮೂಲಕ ಧನ್ಯವಾದ ಹೇಳ್ತಾ, ತುಂಬ ಧನ್ಯವಾದ ಸರ್. ನಮ್ಮಂಥ ಪ್ರತಿಭೆಗಳನ್ನ ಈ ಒಂದು ಆಕಾಶವಾಣಿ ಏನು ನೀವು ಕಾರ್ಯಕ್ರಮ ಮೂಲಕ ಕೇಳುಗರೆ ಪರಿಚಯ ಮಾಡಿಕೊಡ್ತೀವಿ, ತಮಗೂ ಕೂಡ ತುಂಬ ಧನ್ಯವಾದ ಹೇಳ್ತಾ ಈಗ ನಾನೊಂದು ಹಾಡು ಆಡ್ತೀನಿ ಸರ್. ಅದೇನಪ್ಪ ಅಂದರೆ ಅದು ಜನಪದ ಗೀತೆ ಸರ್, ಪಟ್ಯಾದಂತಂದು. ಮೂಡಲ್ ಕುಣ್ಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನ್ನು ಮೂಡಿ ಬರ್ತಾನೆ ಚಂದಿರಾಮ, ಅಂತಂತ್ರಿಸಿ ನೋಡೋರ್ಗೆ ಎಂತ ಕುಣ್ಗಲ್ ಕೆರೆ ಸಂತೆ, ಹಾದಿಲಿ ಕಾಲು ಕಟ್ಟಿ ತಾನಂದನ್ನು ಸಂತಿ, ಹಾದಿಲಿ ಕಾಲು ಕಟ್ಟಿ. ಧನ್ಯವಾದ. ನಿಮ್ಗೆ ಏನು ಅನ್ಸುತ್ತೆ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.